ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೌದು ಸ್ನೇಹಿತರೆ, ಸರ್ಕಾರದಿಂದ ರೇಷನ್ ಕಾರ್ಡ್ ಇರುವಂತವ್ರಿಗೆ, ಅದು BPL ರೇಷನ್ ಕಾರ್ಡ್ ಆಗಿರ್ಬೋದು, APL ರೇಷನ್ ಕಾರ್ಡ್ ಆಗಿರ್ಬೋದು, ಯಾವುದೇ ರೇಷನ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಇರುವಂತವ್ರಿಗೆ ಸರ್ಕಾರ ಜೂನ್ 30ನೇ ತಾರೀಕಿನ ಒಳಗಡೆ ಒಂದು ಗಡುವನ್ನ ಕೊಟ್ಟಿದ್ದಾರೆ. ಅಂದ್ರೆ ಜೂನ್ 30ನೇ ತಾರೀಕು ಒಂದು ಗಡುವನ್ನ ಕೊಟ್ಟಿದ್ದಾರೆ. ಕಡ್ಡಾಯವಾಗಿ ಎಲ್ಲರೂ ಕೂಡ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಸರ್ಕಾರ ತಿಳಿಸಿದೆ. ಸರ್ಕಾರ ಬಹಳಷ್ಟು ಬಾರಿ ಈ ರೀತಿಯಾಗಿರುವಂತಹ ಕೊನೆಯ ದಿನಾಂಕಗಳನ್ನ ಎಕ್ಸ್ಟೆಂಡ್ ಮಾಡ್ತಾ ಬರ್ತಾ ಇದ್ದಾರೆ, ಅಂದ್ರೆ ವಿಸ್ತರಣೆ ಮಾಡ್ತಾನೆ ಬರ್ತಾ ಇದ್ದಾರೆ. ಬಟ್ ಈ ಜೂನ್ 30ನೇ ತಾರೀಕು ಏನೋ ಒಂದು ಗಡುವನ್ನ ಅಥವಾ ಕೊನೆಯ ದಿನಾಂಕವನ್ನ ಏನೋ ಕೊಟ್ಟಿದ್ದಾರಲ್ಲ, ಇದನ್ನ ಎಕ್ಸ್ಟೆಂಡ್ ಮಾಡುವಂತಹ ಅಥವಾ ವಿಸ್ತರಣೆ ಮಾಡುವಂತಹ ಸಾಧ್ಯತೆ 99% ಕಮ್ಮಿ ಅಂತಾನೆ ಹೇಳ್ಬೋದು. ಇನ್ನೆಲ್ಲ 1% ಚಾನ್ಸ್ ಅಲ್ಲಿ ಈ ಒಂದು ಕೊನೆಯ ದಿನಾಂಕ ಎಕ್ಸ್ಟೆಂಡ್ ಆಗ್ಬೋದು. ಆದ್ರೆ ಈ ಬಾರಿ ಎಕ್ಸ್ಟೆಂಡ್ ಆಗುವಂತದ್ದು ಅಂದ್ರೆ ವಿಸ್ತರಣೆ ಆಗುವಂತದ್ದು ಅನುಮಾನ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಇರುವಂತವರು ಈ ಒಂದು ಕೆಲಸವನ್ನ ಜೂನ್ 30ನೇ ತಾರೀಕಿನ ಒಳಗಡೆ ಕಡ್ಡಾಯವಾಗಿ ಮಾಡ್ಲೇಬೇಕಾಗುತ್ತೆ. ಒಂದ್ ವೇಳೆ ಈ ಒಂದು ಕೆಲಸವನ್ನ ನೀವೇನಾದ್ರೂ ಮಾಡಿಲ್ಲ ಅಂದ್ರೆ ನಿಮಗೆ ಸಿಗ್ತಾ ಇರುವಂತಹ ಉಚಿತ ರೇಷನ್ ಅಂದ್ರೆ ಉಚಿತ ಅಕ್ಕಿ ಸಿಗೋದಿಲ್ಲ, ಜೊತೆಯಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆನೂ ಕೂಡ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಸೊ ಹಾಗಾದ್ರೆ ಆ ಒಂದು ಕೆಲಸ ಏನು ಅಂತ ನೋಡೋದಾದ್ರೆ ಇವಾಗ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ. ಇದನ್ನ ನೀವು ಮೊಬೈಲ್ ಅಲ್ಲೂ ಕೂಡ ಚೆಕ್ ಮಾಡಬಹುದು ಅಥವಾ ಲ್ಯಾಪ್ಟಾಪ್ ಅಲ್ಲೂ ಕೂಡ ಚೆಕ್ ಮಾಡಬಹುದು. ಸೊ ನಿಮ್ಮ ಹತ್ರ ಯಾವುದೋ ಒಂದು ಡಿವೈಸ್ ಇದೆ ಅದರಲ್ಲಿ ಚೆಕ್ ಮಾಡಬಹುದು. ಇವಾಗ ಸಿಂಪಲ್ ಆಗಿ ನಿಮ್ಗೆ ಚೆಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸಿಂಪಲ್ ಆಗಿ ಗೂಗಲ್ ಅಲ್ಲಿ ಅಥವಾ ಕ್ರೋಮ್ ಬ್ರೌಸರ್ ನಲ್ಲಿ ಆಹಾರ ಇಲಾಖೆ ಅಂತ ಟೈಪ್ ಮಾಡಿ, ವೆಬ್ಸೈಟ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಇದನ್ನ ನೀವು ಮೊಬೈಲ್ ಅಲ್ಲೂ ಚೆಕ್ ಮಾಡಬಹುದು ಅಥವಾ ಲ್ಯಾಪ್ಟಾಪ್ ಅಲ್ಲೂ ಚೆಕ್ ಮಾಡಬಹುದು. ಇಲ್ಲಿ ನಿಮ್ಗೆ ನೀಟಾಗಿ ಕಾಣುತ್ತೆ ಅನ್ನುವಂತಹ ಉದ್ದೇಶದಿಂದ ಲ್ಯಾಪ್ಟಾಪ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ ಆಹಾರ ಇಲಾಖೆ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಒಂದು ವೆಬ್ಸೈಟ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿಯಾಗಿರುವಂತ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಇ ಸರ್ವಿಸಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಈ ಸ್ಟೇಟಸ್ 3ನೇ ಲೈನ್ ಅಲ್ಲಿ ನಿಮ್ಗೆ ಈ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಬಾರ್ ಎಕ್ಸಿಸ್ಟಿಂಗ್ ಆಸ್ತಿ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಿವಿಷನ್ ಕೇಳುತ್ತೆ, ಬೆಂಗಳೂರು ರೀಜಿಯನ್ ಅಥವಾ ಮೈಸೂರು ರೀಜಿಯನ್, ಕಲಬುರಗಿ ರೀಜಿಯನ್. ಸೊ ನಿಮ್ಮ ಒಂದು ಊರು ಯಾವುದು ಒಂದು ರೀಜಿಯನ್ ಅಲ್ಲಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸಾಂಪಲ್ಗೆ ಬೆಂಗಳೂರು ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಂತೀನಿ. ಅದಾದ್ಮೇಲೆ ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಂಡ ಇರ್ಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ರೀತಿಯಾಗಿರುವಂತಹ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಈ ರೀತಿಯಾಗಿರುವಂತಹ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ವಿತ್ OTP ಮತ್ತೆ ವಿತೌಟ್ OTP ಅಂತ ಇದೆ. ಇಲ್ಲಿ ನೀವು ಮೊದಲನೇದಾಗಿ ವಿತೌಟ್ OTP ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಓಕೆನಾ? ವಿತೌಟ್ OTP ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ನಿಮ್ಗೆ ಅಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಕೇಳುತ್ತೆ. ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಇಲ್ಲಿ ಗೋ ಅನ್ನುವಂತಹ ಆಪ್ಷನ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಓಕೆ, ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಗೋ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿರುವಂತಹ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡಿನ ಸ್ಥಿತಿ, ನೀವು ರೇಷನ್ ಎಲ್ಲಿ ತಗೊಳ್ತೀರಾ, ಎಷ್ಟು ತಗೊಳ್ತೀರಾ, ಅದೆಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಬರುತ್ತೆ. ರೇಷನ್ ಕಾರ್ಡ್ ಏನೇನ್ ಡೀಟೇಲ್ಸ್ ಇದೆ ಅದೆಲ್ಲಾನು ಕೂಡ ಇಲ್ಲಿ ಬರುತ್ತೆ. ನೀವು ಮೈನ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರುವಂತದ್ದು, ಇಲ್ಲಿ ಸೆಂಟರ್ ಅಲ್ಲಿ ಒಂದು ಕಾಲಮ್ ಇದೆ, ನೀವು ನೋಡ್ತಿರ್ಬೋದು. ಈ ಕಾಲಮ್ ಅನ್ನ ನೀವು ಅಬ್ಸರ್ವ್ ಮಾಡ್ಬೇಕು. ಇಲ್ಲಿ ಏನನ್ನ ಚೆಕ್ ಮಾಡ್ಬೇಕು ಅಂದ್ರೆ ಈ KYC ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಸರ್ಕಾರ ಇದಕ್ಕೇನೆ ಇಲ್ಲಿ ಗಡುವನ್ನ ಕೊಟ್ಟಿರುವಂತದ್ದು, ಕೊನೆಯ ದಿನಾಂಕವನ್ನ ಕೊಟ್ಟಿರುವಂತದ್ದು ಜೂನ್ 30ನೇ ತಾರೀಕಿನ ಒಳಗಡೆ ಈ KYC ಯನ್ನ ಎಲ್ಲರೂ ಕೂಡ ಮಾಡಿಸ್ಬೇಕು. ರೇಷನ್ ಕಾರ್ಡಿನಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೆ, 4 ಜನ ಇದ್ರೆ 4 ಜನದ್ದು ಮಾಡಿಸಿರ್ಬೇಕು, ಇಬ್ರಿದ್ದು ಮಾಡಿಸಿರ್ಬೇಕು, 3 ಜನ ಇದ್ರೆ 3 ಜನದ್ದು ಈ KYC ಯನ್ನ ಮಾಡಿಸಿರಬೇಕು. ಹಾಗಾದ್ರೆ ಇಲ್ಲಿ ಚೆಕ್ ಮಾಡೋದು ಹೇಗೆ ಆಗಿದೆ ಇಲ್ವಾ ಅನ್ನುವಂತ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನೀವು ನೋಡ್ತಿರ್ಬೋದು ಮೆಂಬರ್ ಕೌಂಟ್, ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡಿನಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಸದಸ್ಯರ ಹೆಸರು ಇದೆ ಅನ್ನುವಂಥದ್ದನ್ನ ಇಲ್ಲಿ ತೋರಿಸುತ್ತೆ. ಮೆಂಬರ್ ಕೌಂಟ್ ಅಂದ್ರೆ ಈ KYC ಡನ್ ಅಂದ್ರೆ ಈ ಮೆಂಬರ್ ಕೌಂಟ್ ಅಲ್ಲಿ ಅಂದ್ರೆ 4 ಜನ ಇದ್ದಾರೆ. ಈ 4 ಜನರಲ್ಲಿ ಈ KYC ಎಷ್ಟು ಜನರದ್ದು ಆಗಿದೆ ಅನ್ನುವಂಥದ್ದು ಈ KYC ಡನ್ ಅಲ್ಲಿ ತೋರಿಸುತ್ತೆ. ಇಲ್ಲಿ 4 ಜನ ಇದ್ದಾರೆ, 4 ಜನರ ಈ KYC ಕಂಪ್ಲೀಟ್ ಆಗಿದೆ ಅಂದ್ರೆ ಡನ್ ಅಂದ್ರೆ ಆಗಿದೆ ಅಂತ ಅರ್ಥ. ಇಲ್ಲಿ 3ನೇ ಕಾಲಮ್ ಅಲ್ಲಿ ನೀವು ನೋಡ್ತಿರ್ಬೋದು ಈ KYC ರಿಮೈನಿಂಗ್ ಅಂತ ಇದೆ. ಅಂದ್ರೆ ಇನ್ನು ಈ KYC ಆಗದೆ ಇರುವಂತಹ ಸದಸ್ಯರು ಯಾರಾದರೂ ಇದಾರಾ ಅನ್ನುವಂಥದ್ದನ್ನ ತೋರಿಸುತ್ತೆ. ಏನಾದ್ರೂ ಇದ್ರೆ ಇಲ್ಲಿ ಎಷ್ಟು ಜನದ್ದು ಆಗಿಲ್ಲ ಅಷ್ಟು ಜನರ ಒಂದು ಸಂಖ್ಯೆ ಇರುತ್ತೆ. ಅಂದ್ರೆ ಒಬ್ರದಾಗಿಲ್ಲ ಅಂದ್ರೆ 1 ನಂಬರ್ ಇರುತ್ತೆ, ಇಬ್ರದಾಗಿಲ್ಲ ಅಂದ್ರೆ 2 ನಂಬರ್ ಇರುತ್ತೆ. ಸೊ ಇಲ್ಲಿ ಮೆಂಬರ್ಸ್ ಕೌಂಟ್ ಅಂದ್ರೆ ಎಷ್ಟು ಜನ ಇದ್ದಾರೆ ರೇಷನ್ ಕಾರ್ಡ್ ನಲ್ಲಿ ಅದರ ಒಂದು ನಂಬರ್ ತೋರಿಸುತ್ತೆ. ಈ KYC ಡನ್ ಅಂದ್ರೆ ಎಷ್ಟು ಜನ ಈ KYC ಆಗಿದೆ ಅದರ ನಂಬರ್ ತೋರಿಸುತ್ತೆ. ಈ KYC ರಿಮೈನಿಂಗ್ ಅಂದ್ರೆ ಇಲ್ಲಿ
ಇ ಕೆ ವಿ ಸಿ ರಿಮೈನಿಂಗ್ ಅಂದ್ರೆ ಸೊ ಯಾರ್ದು ಇನ್ನು ಇ ಕೆ ವಿ ಸಿ ಪೆಂಡಿಂಗ್ ಇದೆ ಅಂದ್ರೆ ಇ ಕೆ ವಿ ಸಿ ಯಾರ್ದು ಆಗಿಲ್ಲ ಅದರ ಒಂದು ನಂಬರ್ ತೋರಿಸಿದ್ರೆ ಇಲ್ಲೇನಾದ್ರೂ ಇ ಕೆ ವಿ ಸಿ ರಿಮೈನಿಂಗ್ ಅಲ್ಲಿ 0 ಇದ್ರೆ ಎಲ್ಲರದ್ದು ಕೂಡ ಇ ಕೆ ವಿ ಸಿ ಆಗಿದೆ ಅಂತ. ಓಕೆನಾ, ಇಲ್ಲೇನಾದ್ರೂ 1, 2, 3 ಈ ರೀತಿ ಆಗಿದ್ರೆ ಯಾರ್ದೋ ಒಬ್ಬರದ್ದು ಆಗಿಲ್ಲ ಅಂತ. ಸೊ ಯಾರ್ದೋ ಒಬ್ಬರದು ಆಗಿಲ್ಲ ಅನ್ನುವಂಥದ್ದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು, ಅದನ್ನು ಕೂಡ ಇದೇ ಒಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಸಿಂಪಲ್ ಆಗಿ ಇದೇ ಒಂದು ವೆಬ್ಸೈಟ್ ಗೆ ಬರಬೇಕಾಗುತ್ತೆ. ನೀವು ಆಗ್ಲೇ ವಿತೌಟ್ OTP ಕೊಟ್ರಲ್ಲ, ಅಂದ್ರೆ ಈ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರಿ, ನೀವು ಈಗ ಈ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು. ವಿತ್ OTP ಅಂತ ಹಾಕಿ ಅಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಬೇಕಾಗುತ್ತೆ. ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿದಾದ್ಮೇಲೆ ಗೋ ಅನ್ನುವಂತಹ ಆಪ್ಷನ್ ಕ್ಲಿಕ್ ಮತ್ತೆ ಗೋ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ಆ ರೇಷನ್ ಕಾರ್ಡಿನಲ್ಲಿ ಇರುವಂತಹ ಎಲ್ಲ ಸದಸ್ಯರ ಹೆಸರು ಕಾಣಿಸುತ್ತೆ. ಹೆಸರು ಯಾವ್ದಾದ್ರು ಒಂದು ಹೆಸರ ಮೇಲೆ ಕ್ಲಿಕ್ ಮಾಡಿ, ಸೊ ಆ ಒಂದು ಹೆಸರಿನ ಮೇಲೆ ಆಧಾರ್ ಕಾರ್ಡ್ ಇರುತ್ತೆ ನೋಡಿ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ನಂಬರ್ ನ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ಸೊ ಯಾರ್ದು ಇ ಕೆ ವಿ ಸಿ ಆಗಿದೆ ಯಾರ್ದು ಇ ಕೆ ವಿ ಸಿ ಆಗಿಲ್ಲ ಅನ್ನುವಂಥದ್ದು ನಿಮ್ಗೆ ಅಲ್ಲಿ ಕರೆಕ್ಟ್ ಆಗಿ ತೋರಿಸುತ್ತೆ. ಸೊ ಹಾಗಾಗಿ ಇ ಕೆ ವೈ ಸಿ ಆಗಿದೆಯಾ, ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಎಲ್ಲ ಸದಸ್ಯರ ಇ ಕೆ ವೈ ಸಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಜೂನ್ 30ನೇ ತಾರೀಕಿನ ಒಳಗಡೆ ಆಗಿಲ್ಲ ಅಂದ್ರೆ ಇ ಕೆ ವೈ ಸಿ ಅನ್ನ ನೀವು ಮಾಡಿಸ್ಬೇಕಾಗುತ್ತೆ. ಹಾಗಾದ್ರೆ ಎಲ್ಲಿ ಮಾಡಿಸ್ಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ಏನೇನ್ ಬೇಕಾಗುತ್ತೆ ಒಂದು ಇ ಕೆ ವೈ ಸಿ ಅನ್ನ ಮಾಡಿಸೋದಕ್ಕೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದ್ರೆ ಏನಾಗುತ್ತೆ, ಸೊ ಇದೇನು ಏನು ಆಗೋದಿಲ್ಲ ತಾನೆ ಅಂತ ಆತರ ಅನ್ಕೋಬೇಡಿ. ಖಂಡಿತವಾಗ್ಲು ಇ ಕೆ ವೈ ಸಿ ಮಾಡಿಸಿಲ್ಲ ಅಂದ್ರೆ ಸೊ ನಿಮ್ಮ ಒಂದು ಏನು ರೇಷನ್ ಕಾರ್ಡ್ ಏನಿದೆ ಆ ರೇಷನ್ ಕಾರ್ಡ್ಗೆ ಅಕ್ಕಿ ಸಿಗುವಂತಹ ಸಾಧ್ಯತೆ ಇರೋದಿಲ್ಲ. ಅಂದ್ರೆ ಅಕ್ಕಿ ಸಿಗೋದು ಕಷ್ಟ ಆಗುತ್ತೆ, ನಿಮ್ಗೆ ಅಕ್ಕಿನೂ ಕೂಡ ಸಿಗೋದಿಲ್ಲ ಮುಂದಿನ ದಿನಗಳಲ್ಲಿ. ಸೊ ಅದು ಬಿಟ್ರೆ ಇನ್ನೊಂದು ಮೇಜರ್ ಆಗಿ ಎಫೆಕ್ಟ್ ಆಗುವಂತದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆನೂ ಕೂಡ ಇರುತ್ತೆ. ಯಾಕಂದ್ರೆ ಸರ್ಕಾರ ಅನರ್ಹರ ಪಡಿತರ ಚೀಟಿಗಳನ್ನ ರದ್ದು ಮಾಡ್ತಾ ಇದೆ, ಅನರ್ಹರ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆ. ಒಂದ್ ವೇಳೆ ನೀವು ಇ ಕೆ ವಿ ಸಿ ಅನ್ನ ಮಾಡಿಸಿಲ್ಲ ಅಂತಂದ್ರೆ ಸರ್ಕಾರ ಪರಿಗಣನೆಗೆ ತಗೊಂಡು ಇ ಕೆ ವಿ ಸಿ ಆಗಿಲ್ಲ, ಸೊ ಹಾಗಾಗಿ ನಾವು ಈ ಒಂದು ನಿಮ್ಮ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅನ್ನುವಂತಹ ರೀಸನ್ ಅನ್ನ ಕೊಡುತ್ತೆ. ಹಾಗಾಗಿ ಪ್ರತಿಯೊಬ್ರು ಕೂಡ ರೇಷನ್ ಕಾರ್ಡ್ ನ ಇ ಕೆ ವಿ ಸಿ ಮಾಡಿಸುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾದ್ರೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗುತ್ತೆ, ಎಲ್ಲಿ ಈ ಒಂದು ಇ ಕೆ ವಿ ಸಿ ನ ಮಾಡಿಸ್ಬೇಕು ಅಂತ ನೋಡ್ತಾ ಹೋಗೋಣ. ದಾಖಲೆಗಳು ಎಲ್ಲಾ ಸದಸ್ಯರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ಒರಿಜಿನಲ್ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಜೊತೆ ಮನೆ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ಮೊಬೈಲ್ ನಂಬರ್ ಬೇಕಾಗುತ್ತೆ. ಸೊ ನೀವೇನಾದ್ರೂ SC/ST ಅಥವಾ SC/ST ಆಗಿದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಷ್ಟು ದಾಖಲೆಗಳು ಇದ್ರೆ ಸಾಕು, ನಿಮ್ಮ ಒಂದು ರೇಷನ್ ಕಾರ್ಡ್ ಇ ಕೆ ವಿ ಸಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಮಾಡಿಸ್ಬೇಕು ಅಂತ ನೋಡೋದಾದ್ರೆ ನೀವು ಏನು ಪ್ರತಿ ತಿಂಗಳು ರೇಷನ್ ಅನ್ನ ತಗೊಳ್ತಿರಲ್ಲ, ಅಂದ್ರೆ ಅಕ್ಕಿಯನ್ನ ತಗೊಳ್ತಿರಲ್ಲ, ಆ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಅಂಗಡಿಗಳಲ್ಲಿ ಈ ಒಂದು ಇ ಕೆ ವೈ ಸಿ ಅನ್ನ ಉಚಿತವಾಗಿ ಮಾಡಿಸಬಹುದು, ಉಚಿತವಾಗಿ ಮಾಡಿಕೊಡ್ತಾರೆ. ಯಾರು ಕೂಡ ದುಡ್ಡನ್ನ ಕೊಡುವಂತಹ ಅವಶ್ಯಕತೆ ಇಲ್ಲ. ಸೊ ಯಾರು ಇದುವರೆಗೂ ಕೂಡ ರೇಷನ್ ಕಾರ್ಡ್ ಇ ಕೆ ವೈ ಸಿ ಅನ್ನ ಮಾಡಿಸಿಲ್ಲ, ಮೊಬೈಲ್ ನಲ್ಲಿ ಚೆಕ್ ಮಾಡ್ಕೊಂಡು ಆಗಿಲ್ಲ ಅಂದ್ರೆ ಸೊ ಇವತ್ತೇ ಆದಷ್ಟು ಬೇಗ ಇ ಕೆ ವೈ ಸಿ ನ ಕಂಪ್ಲೀಟ್ ಮಾಡಿ. ಇಲ್ಲ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಎಫೆಕ್ಟ್ ಆಗುತ್ತೆ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ, ಅಕ್ಕಿನೂ ಕೂಡ ಸಿಗೋದಿಲ್ಲ. ಇದು ಸರ್ಕಾರದ ಸೂಚನೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ಆದಷ್ಟು ಬೇರೆಯವರು ಕೂಡ ಶೇರ್ ಮಾಡಿ, ತುಂಬಾ ಉಪಯುಕ್ತವಾಗಿರುವಂತಹ ಮಾಹಿತಿ ಇದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.